ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನಂದರೆ ಲಾಲಿಪಾಪ್. ನೀವು ಅನ್ಕೊಬೋದು ಇವಳು ಏನು ಯಾವಾಗ ಚಿಕನು ಮಟನು ಅದು ಹೇಳ್ತಾನೆ ಇರ್ತಾಳೆ ಅಂತ ನಿಮ್ಗೆ ಬೇಜಾರಾಗ್ಬೋದು. ಆದರೆ ಇದು ಮೊನ್ನೆ ಮಾಡಿದ್ದು ಬೇರೆ ಲಾಲಿಪಾಪು. ಇದು ಬಂದು ಬರೀ ಲಾಲಿಪಾಪ್. ಅದು ಮೊನ್ನೆ ಸ್ಟಫಿಂಗ್ ಎಲ್ಲ ಮಾಡಿದ್ದದು. ಇದು ಲಾಲಿಪಾಪ್. ಇದು ನೀವು ಅನ್ಕೋಬೋದು ಏನು ಕಿಚನಲ್ಲಿ ಈ ಥರ ಗಜ್ಜಿ ಬಜ್ಜಿ ಏನು ಮಾಡೋದು, ನಮ್ಮದು ತುಂಬ ಚಿಕ್ಕದಿದ್ದು ನೋಡಿ. ಇದೆಲ್ಲ ಕಾಣುತ್ತೆ, ಇದೆಲ್ಲ ಇದೆ ನೋಡಿ. ಯಾರು ಬೇಜಾರು ಮಾಡ್ಕೊಬೇಡಿ. ಬನ್ನಿ ಇವಾಗ ಏನೇನು ಮಾಡ್ತೀನಿ ಅಂತ ನೋಡಿ. ಒಂದು ಬೌಲ್ಗೆ ಸ್ವಲ್ಪ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಚಿಲ್ಲಿ ಪೌಡರ್. ನಾನು ಮನೆ ಮಸಾಲನೇ ಹಾಕೋದು, ಕಬಾಬ್ಗೆ ಎಲ್ಲ ನೋಡಿ. ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಸ್ವಲ್ಪನೇ ಸಾಕಿದು, ಜಾಸ್ತಿ ಬೇಡ ನೋಡಿ. ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನು ಚಿಕ್ಕ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಆಮೇಲೆ 1 ಸ್ಪೂನ್ ಮೈದಾ, 1 ಸ್ಪೂನ್ ಮೈದಾ ಎಲ್ಲ ಒಂದೊಂದು ಸ್ಪೂನ್ ಹಾಕೋದು. ಅದಕ್ಕೆ ಒಂದು ಎಗ್ಗು, ವೈಟ್ ಎಗ್ಗು, ಯೆಲ್ಲೋ ಕಲರ್ ಹಾಕಿಲ್ಲ, ವೈಟು ನೋಡಿ. ನಾನು ಇಷ್ಟನ್ನ ಯೂಸ್ ಮಾಡೋದನ್ನು. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೋಟಿಂಗು ನೋಡಿ. ಒಂದು 2 ಸ್ಪೂನ್ ಎಣ್ಣೆ. ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನೋಡಿ. ಇಷ್ಟು ಹಾಕಿದ್ರೆ ಸಾಕು ನೋಡಿ. ಇಷ್ಟಾದರೆ ಸಾಕು. ಸ್ವಲ್ಪ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಕರೆಕ್ಟಾಗಿದೆ. ಇವಾಗ ಇದಕ್ಕೆ ನಾವು ಚಿಕನ್ ಲಾಲಿಪಾಪ್ ಹಾಕೋಣ. ಇದು ಒಂದು ಅರ್ಧ kg ಇದೆ. ಇದು ನೋಡಿ, ಈ ಥರ ಮಿಕ್ಸ್ ಮಾಡಿಕೊಟ್ರೆ ಸಾಕು. ನೋಡಿದ್ರೆ ಇದಕ್ಕೆ ಲೆಮನ್ ಆಮೇಲೆ ಹಾಕ್ಕೊಡೋಣ. ಸ್ವಲ್ಪ ಇದಾಗಲಿ, ಇದು ಸ್ವಲ್ಪ ಆಮೇಲೆ ಹಾಕೋಣ. ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ಇದಕ್ಕೆ ನಾವು ಒಂದು ಲೆಮನ್ ಹಾಕೋಣ. ಲೆಮನ್ ಫಸ್ಟೇ ಹಾಕ್ಬಿಟ್ರೋದು ಚೆನ್ನಾಗಿರಲ್ಲ. ಇವಾಗ ಒಂದು 10 ನಿಮಿಷ ಬಿಟ್ಕೊಂಡು ಹಾಕಿರೋದು ಸ್ವಲ್ಪ ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ ಮಸಾಲೆ. ಅವಾಗ ಅದು ತುಂಬ ನೋಡು, ಇದು ಬೀಜ ಬಿದ್ದೋಗಿದೆ. ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ಮೆಲ್ ಚೆನ್ನಾಗಿದೆ, ಗಮ್ಮನತ್ತೆ ನೋಡಿ. ಈ ಥರ ಫಸ್ಟ್ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ಅದು ಇದು ಫ್ಲೇವರ್ ಹೊರಟೋಗುತ್ತೆ ಲೆಮೆನ್ದು, ಅದಕ್ಕೋಸ್ಕರನೇ ನೋಡಿ. ಈ ಥರ ನೋಡಿ. ಎಣ್ಣೆ ಕಾದಿದೆ, ಇದಕ್ಕೆ ಒಂದೊಂದೇ ಹಾಕೋಣ ನೋಡಿ. ಒಂದೊಂದೇ ಹಾಕೋಣ ನೋಡಿ. ಎಣ್ಣೆ ಚೆನ್ನಾಗಿ ಕಾಗಿದೆ. ಸ್ವಲ್ಪ ಬಾಯ್ಲಾಗಲಿ ನೋಡಿ. ರೆಡಿಯಾಗಿದೆ ಇವಾಗ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ. ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಿದೆ ನೋಡಿ. ಇವಾಗ ರೆಡಿಯಾಗಿದೆ ನೋಡಿ. ಸೂಪರಾಗಿದೆ ನೋಡಿ, ನೋಡೋಕೆ ಚೆನ್ನಾಗಿದೆ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಾನು ಇಷ್ಟೇ ಮಸಾಲೆ ಹಾಕೋದು, ಸಿಂಪಲ್ ಮಸಾಲೆ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ಆಚೆ ತಂದು ಕೊಡೋದಕ್ಕಿಂತ ಮನೇಲಿ ಮಾಡಿಕೊಡೋದು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುತ್ತೆ ಮಕ್ಕಳಿಗೆ ನೋಡಿ. ಎಷ್ಟು ಚೆನ್ನಾಗಿದೆ. ಒಂದು ಟೊಮೊಟೊ ಕೆಚಪ್ ಇದೆ, ಇದು ಗ್ರೀನ್ ಚಟ್ನಿ ಇದೆ. ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ಕಮೆಂಟ್ಸ್ ಹಾಕಿ ನನಗೆ. ಓಕೆ, ಬಾಯ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ ಅಂತ ಕಾಣ್ತಾ ಇದೆಯಾ ನೋಡಿ. ಇದ್ರ ಜೊತೆಲಿ ನೋಡಿ ತುಂಬ ಚೆನ್ನಾಗಿದೆ. ಮಸಾಲೆ ಎಲ್ಲ ಈ ಥರ ಸಿಂಪಲ್ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಅಂಗಡಿಯಿಂದ ಕಬಾಬ್ ಮಸಾಲ ತೊಗೊಂಬರ್ತೀವಿ, ಅದನ್ನು ಹಾಕಿ ಚೆನ್ನಾಗಿರಲ್ಲ. ಅದು ಮನೆ ಮಸಾಲನೇ ಹಾಕಬೇಕು ನೀವು ಯಾವಾಗಲೇ ಆಗಲಿ. ಅಂಗಡಿ ಮಸಾಲ ಏನು ಗೊತ್ತಾ, ಅರ್ಜೆಂಟ್ಗೆ ಹಾಕ್ತೀವಿ, ಅದು ಒಂಥರ ನಾರು ಥರ ಆಗುತ್ತೆ. ಬೇಡ, ಮನೆ ಮಸಾಲನೇ ನಾನು ಏನು ಹಾಕಿ ಆ ಮಸಾಲನೇ ಹಾಕಿ ಟ್ರೈ ಮಾಡಿ ನೋಡಿ ನೀವು ಫಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಎಷ್ಟು ಕಲರ್ ಇದೆ ಅಂತ ಅಂದ್ರಲ್ಲ. ನನ್ನ ಮಗಳಂತೂ ತಿನ್ನಲ್ಲ ನಾನ್ ವೆಜ್ಜು. ತಿಂದೆ ನಾನು ತಿನ್ನಬೇಕಷ್ಟೇ. ನನ್ನ ಮಗ ತಿಂತಾನೆ ಆಯಿತಾ ನೋಡಿ.
ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ, ಓಕೆನಾ? ಓಕೆ ಬಾಯ್.